ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾವು ಗಣಿತದ ಅತ್ಯಂತ ಪ್ರಮುಖವಾದ ಪ್ರಮೇಯ ಪೈಥಾಗೋರಸ್ ಪ್ರಮೇಯವನ್ನು ಕನ್ನಡದಲ್ಲಿ ಕಲಿಯೋಣ. ತುಂಬ ಸರಳವಾಗಿ ಕಲಿಯೋಣ. ಸೊ ಮೊದಲನೆಯದಾಗಿ ABC ತ್ರಿಭುಜವನ್ನು ರಚಿಸ್ಕೋಬೇಕು. ಸಾಧನೀಯ ಇದರಲ್ಲಿ ನಾವು ಏನು ಸಾಧನೆ ಮಾಡಬೇಕಾಗಿದೆ ಅಂದರೆ AC ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು AB ಸ್ಕ್ವಯರ್ ಪ್ಲಸ್ BC ಸ್ಕ್ವಯರ್. ಇದನ್ನು ನಾವು ಸಾಧನೆ ಮಾಡಬೇಕಾಗಿದೆ. ಸೊ ನಾವೇನು ಮಾಡಬೇಕು ಅಂದರೆ ಇದರಲ್ಲಿ ಒಂದು ರಚನೆಯನ್ನು ಮಾಡ್ಕೋಬೇಕು. ರಚನೆ ಅಂದರೆ AC ಸ್ಕ್ವಯರ್ಗೆ ಲಂಬವಾಗಿ BDಯನ್ನು ರಚನೆ ಮಾಡ್ಕೋಬೇಕು. ಲಂಬವಾಗಿ ಅಂದರೆ 90 ಡಿಗ್ರಿ ಇರುವಂತೆ ರಚನೆ ಮಾಡ್ಕೋಬೇಕು. ಸೊ ಇದರಲ್ಲಿ ಸಾಧನೆ ಮಾಡೋದೇನೆಂದರೆ ತ್ರಿಭುಜ ABC ಮತ್ತು ABD ಎರಡು ತ್ರಿಭುಜಗಳನ್ನು ಸರ್ವಸಮ ಎಂದು ನಾವು ತೋರಿಸಬೇಕು. ಸೊ ಮೊದಲನೇದಾಗಿ ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೇವೆ ನಾವು ಈಗ. ಸೊ ಸರ್ವಸಮ ಎಂದು ತೋರಿಸಿಕೊಳ್ಳಲು ಇದರಲ್ಲಿ ಸಿಮಿಲರ್ ಯಾವುದು ಅಂತ ನೋಡ್ಕೋಬೇಕು. ಮೊದಲನೇದಾಗಿ ABC ತ್ರಿಭುಜದಲ್ಲಿ ಲಂಬಕೋನ ಯಾವುದಿದೆ? B. ಸೊ BC ಈಸ್ ಈಕ್ವಲ್ಸ್ ಟು ABD ತ್ರಿಭುಜದಲ್ಲಿ ಲಂಬ ಯಾವುದು? D. ಸೊ D ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಸೆಲ್ಸಿಯಸ್. ಒಂದು ಕೋನ ಸಮ ಆಯಿತು. ಇವಾಗ ಸೆಕೆಂಡು, ABC ತ್ರಿಭುಜದಲ್ಲಿ BAC ಕೋನ ಮತ್ತು ABD ತ್ರಿಭುಜದಲ್ಲಿ BAD ಕೋನ ಎರಡು ಉಭಯ ಸಾಮಾನ್ಯವಾಗಿವೆ. ಅಂದರೆ ಎರಡು ತ್ರಿಭುಜದಲ್ಲಿ ಏನದ ಉಭಯ ಸಾಮಾನ್ಯವಾಗಿದೆ. ಸೊ ABC ಮತ್ತು ABD ಕೋನಗಳು ಕೋನ ನಿರ್ಧಾರಕ ಗುಣಗಳಿಂದ ಸರ್ವಸಮ ಆಗಿವೆ. ಸೊ ಇವಾಗ ಅಭಿಮುಖ ಬಾಹುಗಳನ್ನು ತೆಗೆದುಕೊಳ್ಳೋಣ ಎರಡು ತ್ರಿಭುಜದಲ್ಲಿ ಅಂತ. ಸೊ ABC ತ್ರಿಭುಜದಲ್ಲಿ ABಗೆ ಅಭಿಮುಖವಾಗಿ AD ಇದೆ. ಸೊ AB ಡಿವೈಡೆಡ್ ಬೈ AD. ಮತ್ತು ABD ತ್ರಿಭುಜದಲ್ಲಿ ACಗೆ ಅಭಿಮುಖವಾಗಿ AB ಇದೆ. ಸೊ ಇವೆರಡನ್ನು ಕ್ರಾಸ್ ಆಗಿ ಗುಣಾಕಾರ ಮಾಡಿದರೆ AB ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು AC ಇಂಟು AD. ಇದನ್ನು ಸಮೀಕರಣ 1 ಎಂದು ಬರೆದುಕೊಳ್ಳೋಣ. ಇವಾಗ ಬೇರೆ ಬೇರೆ ತ್ರಿಭುಜಗಳನ್ನು ಮತ್ತೆ ಟ್ಯಾಲಿ ಮಾಡೋಣ. ತ್ರಿಭುಜ ABC ಮತ್ತು BDCಗಳಿಂದ ಈ ತ್ರಿಭುಜಗಳಲ್ಲಿ 90 ಡಿಗ್ರಿ ಸೆಲ್ಸಿಯಸ್ ಯಾವುದು? ABC ತ್ರಿಭುಜದಲ್ಲಿ B ಮತ್ತು BDC ತ್ರಿಭುಜದಲ್ಲಿ D 90 ಡಿಗ್ರಿ ಕೋನ ಆಗಿದೆ. ಮತ್ತು C ಏನಿದೆ? C ಕೋನ ಎರಡರಲ್ಲಿ ಉಭಯ ಸಾಮಾನ್ಯ ಇದೆ. ಸೊ ಇದು ಉಭಯ ಸಾಮಾನ್ಯ. ಮತ್ತೆ ಕೋನ ನಿರ್ಧಾರಕ ಗುಣಗಳಿಂದ ತ್ರಿಭುಜ ABC ಮತ್ತು BDCಗಳು ಏನಾಗಿವೆ? ಸರ್ವಸಮವಾಗಿವೆ ಎಂದು ಸಾಧಿಸಿದ್ದೇವೆ. ಸೊ ಇದರಲ್ಲಿನ ಅಭಿಮುಖ ಬಾಹುಗಳು BCಗೆ ಅಭಿಮುಖವಾಗಿ ಯಾವುದಿದೆ? DC ಇದೆ. ಮತ್ತು ACಗೆ ಅಭಿಮುಖವಾಗಿ ಯಾವುದಿದೆ? BC ಇದೆ. ಸೊ ಇದನ್ನು ಕ್ರಾಸ್ ಗುಣಾಕಾರ ಮಾಡಿದಾಗ BC ಸ್ಕ್ವಯರ್ ಈಸ್ ಈಕ್ವಲ್ಸ್ ಟು AC ಇಂಟು DC. ಇದನ್ನು ಸಮೀಕರಣ 2 ಎಂದು ತೆಗೆದುಕೊಳ್ಳೋಣ. ಇವಾಗ ಸಮೀಕರಣ 1 ಮತ್ತು 2 ಸಂಕಲನ ಮಾಡಿ.